ಇಲ್ಲಿ ನಾವು ಆಡಿಂಗ್ ಎಕ್ಸ್ಪ್ರೆಷನ್ಸ್ ಮತ್ತೆ ಈಕ್ವೇಷನ್ ಅಂತ ಹೇಳಿ ಕಲಿತಾ ಇದ್ದೀವಿ. ಸೊ ಇಲ್ಲಿ ಮೊದಲೇ ಕೇಸ್ ಆಡ್ ಟೂ ಎಕ್ಸ್ಪ್ರೆಷನ್ಸ್, ಆಡಿಂಗ್ ಟೂ ಎಕ್ಸ್ಪ್ರೆಷನ್ಸ್. ಪ್ರಶ್ನೆ ಈಕ್ವೇಷನ್ 1 ಮತ್ತೆ ಈಕ್ವೇಷನ್ 2 ಆಡ್ ಮಾಡಿ. ಉತ್ತರ 2x ಪ್ಲಸ್ 3y. ಇದು ಒಂದೇ ನಿಮಿಷ, ಈ ತರ ಬೇಡ. ಇದನ್ನು ಈಕ್ವೇಷನ್ 1, ಇದು ಈಕ್ವೇಷನ್ 2 ಅಂತ ಕರೆದು 1 ಪ್ಲಸ್ 2 ಮಾಡ್ತಾ ಇದೀವಿ ಇಲ್ಲಿ. ಹಾಗಾಗಿ 2x ಪ್ಲಸ್ 3y ಪ್ಲಸ್ x ಮೈನಸ್ 5 ಬರ್ಕೊಬೇಕು. ಸೊ 2x ಪ್ಲಸ್ 3y. ಸೊ ಇಲ್ಲೊಂದು ಮಾಡಿದೆ, ನಾನು ಏನು ಮಾಡಿದೆ, ಬ್ರಾಕೆಟ್ಸ್ ಉಪಯೋಗಿಸೋದು ಇವು ಎಷ್ಟೇ ಅದು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಇದೇನೋ ಕಷ್ಟದ್ದಲ್ಲ ಕೆಲಸ ಅಂತ ಹೇಳಿ ನೀವು ತಿಳ್ಕೊಬಹುದು. ಬಟ್ ಈ ಅಭ್ಯಾಸ ಮಾಡ್ಕೊಳೋದು ಇರುತ್ತಲ್ವಾ, ಅದು ಮುಖ್ಯ. ಪ್ಲಸ್ ಆಫ್ ಎನಿಥಿಂಗ್ ವಿಲ್ ನಾಟ್ ಚೇಂಜ್. ಇದು ಪ್ಲಸ್ ಆಫ್ 1 ಇರುತ್ತೆ ಇಲ್ಲಿ, ಹಾಗಾಗಿ 1 ಇಂಟು ಎನಿಥಿಂಗ್ ವಿಲ್ ನಾಟ್ ಚೇಂಜ್ ಎನಿಥಿಂಗ್. ಸೊ ಹಾಗಾಗಿ ಅದನ್ನೇ ಕಾಪಿ ಮಾಡ್ಕೊತೀನಿ. ಇದು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ 2x ಪ್ಲಸ್ 1y ನ 3x ಅಂತ ಬರ್ಕೊಳ್ಳಿ. 2x ಪ್ಲಸ್ 1x, ನಾಟ್ 1y, 1x ಮತ್ತೆ 3y ಮೈನಸ್ 1y ನ 2y ಅಂದ್ರೆ ಸಬ್ಟ್ರಾಕ್ಟ್ ಮಾಡಿದಾಗ 2y ಆಗುತ್ತೆ. ಮುಂದಿನ ಪ್ರಶ್ನೆ ಇಲ್ಲೂ ಕೂಡ ಇಲ್ಲಿ ಅಡಿಷನ್ ಅಲ್ಲ, ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಟಿಂಗ್ ದ ಟೂ ಎಕ್ಸ್ಪ್ರೆಷನ್ಸ್. ಸೊ ಇಲ್ಲಿ ಉತ್ತರ, ನಾನು ಯಾವ ಎಕ್ಸ್ಪ್ರೆಷನ್ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಕೇಳಲಿಲ್ಲ ಇಲ್ಲಿ, ಬಟ್ ಬರೀಬಹುದು. ಈಕ್ವೇಷನ್ 1 ಮೈನಸ್ 2 ಮಾಡ್ಕೊಬೇಕು. ಸೊ ಈಕ್ವೇಷನ್ 1 ಏನು, 3x ಮೈನಸ್ 4y ಮೈನಸ್ ಆಫ್ 1 ಇಂಟು x ಪ್ಲಸ್ y. ಇದು ಮುಖ್ಯ. 3x ಮೈನಸ್ 4y ಮೈನಸ್ 1 ಇಂಟು ಆಲ್ ಆಫ್ ದಿಸ್ ಏನಾಗುತ್ತೆ, ಇದು ಮೈನಸ್ 1 ಅನ್ನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಇವೆರಡು ಜೊತೆ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ ಇಲ್ಲಿ, ಮೈನಸ್ 1x ಮೈನಸ್ 1y. ಇವಾಗ ಆಡ್ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಟ್ರಾಕ್ಷನ್ ಆಗುತ್ತೆ, ಇಲ್ಲಿ ಅಡಿಷನ್ ಆಗುತ್ತೆ. ಮುಂದಿನ ಪ್ರಶ್ನೆ, ಆಡಿಂಗ್ ಟು ಈಕ್ವೇಷನ್ಸ್. ಸೊ ಈಕ್ವೇಷನ್ 1, ಇದನ್ನ ಈಕ್ವೇಷನ್ 1 ಅಂತ ಕರೆಯೋಣ. 1x ಪ್ಲಸ್ 1y ಇಸ್ ಈಕ್ವಲ್ ಟು 1, ಈಕ್ವೇಷನ್ 2 ಅಂತ ಕರೆಯೋಣ. ಹುಡುಗರ, ಈಕ್ವೇಷನ್ಸ್ ಅಲ್ಲಿ ನಿಮಗೆ LHS ಮತ್ತೆ RHS ಇರುತ್ತೆ ಅಲ್ವಾ? LHS RHS ಈಕ್ವಲ್ ಆಗಿರುತ್ತೆ, ಹಾಗಾಗಿ ಇದು ಈಕ್ವೇಷನ್ ಅಂತ ಕರಿತೀವಿ. ನಾವು ಮೊದಲನೇ ಈಕ್ವೇಷನ್ LHS ಆಫ್ ಸೆಕೆಂಡ್ ಈಕ್ವೇಷನ್ ಜೊತೆ ಆಡ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ RHS ಆಫ್ ಸೆಕೆಂಡ್ ಈಕ್ವೇಷನ್ ಜೊತೆ ಕೂಡ ನಾವು ಆಡ್ ಮಾಡಬಹುದು. ಸರಿನಾ? ಅಂತ ಹೇಳಿದ್ರೇನು, ಇದನ್ನ ಎಕ್ಸ್ಪ್ರೆಷನ್ ಅಂತ ತಗೊಳ್ಳಿ, ಇದೊಂದು ಮತ್ತೊಂದು ಎಕ್ಸ್ಪ್ರೆಷನ್. ಇವಾಗ ಹೇಗೆ ನಾವು ಒಂದೆರಡು ಎಕ್ಸ್ಪ್ರೆಷನ್ ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಅದೇ ರೀತಿಯಲ್ಲಿ ಎಕ್ಸ್ಪ್ರೆಷನ್ಸ್ ನ ಆಡ್ ಸಬ್ಟ್ರಾಕ್ಟ್ ಮಾಡಬಹುದು. LHS ಜೊತೆ ಮಾಡಬೇಕು ಅಂತ ಏನಿಲ್ಲ, RHS ಜೊತೆ ಮಾಡಬೇಕು ಅಂತ ಏನಿಲ್ಲ. ಬಟ್ ಅಫ್ಕೋರ್ಸ್ ಕನ್ವೀನಿಯನ್ಸ್ ರಿಸಲ್ಟ್ ನೋಡಿಕೊಂಡು ನಾವು LHS RHS ಆಡ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಇಲ್ಲಿ LHS ಆಡ್ ಮಾಡೋದು ಉಪಯೋಗ ಬರುತ್ತೆ, ಇಲ್ಲಿ RHS ಅಫ್ಕೋರ್ಸ್ ಬೈ ಡಿಫಾಲ್ಟ್ RHS ಆಡ್ ಮಾಡೋದು ಉಪಯೋಗ ಬರುತ್ತೆ. ಸೊ ಈಕ್ವೇಷನ್ 1 ಪ್ಲಸ್ 2 ಮಾಡಬೇಕು. ಆಡ್ ಮಾಡೋದು ಹೇಗೆ, ಏನಿಲ್ಲ, ಮೊದಲು ಎಕ್ಸ್ಪ್ರೆಷನ್ಸ್ ಬರ್ಕೊಳ್ಳಿ. ಈಕ್ವಲ್ಸ್ ಟು RHS ಬರ್ಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ. ಅಲ್ಲೇನಿದೆ ಅದು ಕಾಪಿ ಮಾಡಿಕೊಂಡು ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ ಬ್ರಾಕೆಟ್ಸ್ ಓಪನ್ ಮಾಡಿದಾಗ 3x ಪ್ಲಸ್ 4y ಇರುತ್ತೆ, ಇಲ್ಲಿ ಪ್ಲಸ್ 1x ಪ್ಲಸ್ 1y ಆಗುತ್ತೆ. ಇಲ್ಲಿ 11, 3x and 1x 4x, 4y and 1y is 5y is equal to 11. ಮುಂದಿನ ಭಾಗ 3x ಪ್ಲಸ್ 4y is equal to 10. ಇದು ನಮ್ಮ ಈಕ್ವೇಷನ್ 1 ಅಂತ ಕರಿತೀನಿ. 1x ಪ್ಲಸ್ 1y is equal to 1. ಇದನ್ನು ನಾನು ಈಕ್ವೇಷನ್ 2 ಅಂತ ಕರಿತೀನಿ. ಇವಾಗ ಸಬ್ಟ್ರಾಕ್ಟ್ ಮಾಡಬೇಕು. ಯಾವ್ದು ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿಲ್ಲ ನಾನು,
ಈಕ್ವೇಷನ್ 1 ಮೈನಸ್ 2ನೇ ಮಾಡೋಣ. ಸೊ ಈಕ್ವೇಷನ್ 2 ಹಾಗೆ ಬರ್ಕೊಡಿ. ಇಲ್ಲಿ ಮೈನಸ್ ಇರೋದ್ರಿಂದ -1 ಇಂಟು ಈಕ್ವೇಷನ್ 2 ಬರ್ಕೊಡಿ. ಸೊ 10 ಇಲ್ಲೂ ಕೂಡ RHS ಅಲ್ಲೂ ಕೂಡ ಈಕ್ವೇಷನ್ 1 ಹೇಗಿದೆ ಅದನ್ನೇ ಬರ್ಕೊಳ್ಳಿ, ಮೈನಸ್ ಈಕ್ವೇಷನ್ 2 ಬರ್ಕೊಳ್ಳಿ. ಇವಾಗ ಬ್ರಾಕೆಟ್ ಓಪನ್ ಮಾಡಬೇಕು. ಸೊ -1ನ ಇವೆಲ್ಲ ಎಕ್ಸ್ಪ್ರೆಷನ್ ಜೊತೆ ಬರೀಬೇಕಾಗುತ್ತೆ. -1x -1y ಇಸ್ ಈಕ್ವಲ್ ಟು 10 - 1 9 ಆಗುತ್ತೆ. 3x - 1x ಎಷ್ಟಾಗುತ್ತೆ ಇದು? 2x. 4x - 1y ಪ್ಲಸ್ 3y ಇಸ್ ಈಕ್ವಲ್ ಟು 9. ನೋಡಿ ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಸೊ ಅಡಿಷನ್ ಆಫ್ ಈಕ್ವೇಷನ್ಸ್, ಸಬ್ಟ್ರಾಕ್ಷನ್ ಆಫ್ ಈಕ್ವೇಷನ್ಸ್ ತುಂಬ ವ್ಯತ್ಯಾಸ ಬಂದೇ ಬರುತ್ತೆ. ಸೊ ಈ ವಿಷಯನ ಕ್ಲೀನಾಗಿ ಕಲಿಬೇಕು, ಏನು ಮಿಸ್ ಮಾಡೋ ಹಾಗಿಲ್ಲ.